ಹರಿ ಓಂ. ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ನಮ್ಮ RK TV. ನಾನು ರಾಮಕೃಷ್ಣ ನಾಯ್ಕ್. ಬಂಧುಗಳೇ, ಭಟ್ಕಳದ ಪ್ರಸಿದ್ಧ ಮಾರಿ ಜಾತ್ರೆಯ ಪ್ರಯುಕ್ತ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಸಮಿತಿಯವರು ದೇವಸ್ಥಾನದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದು, ಆಗಮಿಸಿದ ಪತ್ರಕರ್ತರನ್ನು ಶ್ರೀ ದಿನೇಶ್ ನಾಯ್ಕ್ ಮುಂಡಳ್ಳಿ ಇವರು ಆತ್ಮೀಯವಾಗಿ ಸ್ವಾಗತಿಸಿದರು. ಭಟ್ಕಳ ಪ್ರಸಿದ್ಧ ಮಾರಿ ಜಾತ್ರೆ ಪ್ರಯುಕ್ತ ಭಟ್ಕಳದಲ್ಲಿ ವಿಷಯವನ್ನು ಬಿತ್ತರಿಸಬೇಕು ಎಂದು ಹೇಳಿ ಇವತ್ತು ದೃಶ್ಯ ಮಾಧ್ಯಮದವರನ್ನು ಮತ್ತು ಪತ್ರಿಕಾ ಮಾಧ್ಯಮದವರನ್ನು ಮಾರಿಕಾಂಬಾ ಆಡಳಿತ ಕಮಿಟಿಯ ಪರವಾಗಿ ತಮ್ಮನ್ನು ಇಲ್ಲಿ ಆಹ್ವಾನಿಸಿದ್ದೇವೆ. ತಮ್ಮೆಲ್ಲರಿಗೂ ಆಡಳಿತ ಕಮಿಟಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ, ಬಳಿಕ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಶ್ರೀಪಾದ್ ಕಂಚುಗರ್ ಅವರು ಆಗಸ್ಟ್ 5 ಮತ್ತು 6, 2026 ನಡೆಯಲಿರುವ ಭಟ್ಕಳದ ಐತಿಹಾಸಿಕ ಮಾರಿ ಜಾತ್ರೆಯ ಪೂರ್ಣ ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡಿದರು. ಜಾತ್ರೆಯ ಸಿದ್ಧತೆಗಳು, ಧಾರ್ಮಿಕ ಕಾರ್ಯಕ್ರಮಗಳ ಹಾಗೂ ಸಾರ್ವಜನಿಕರಿಗೆ ಅಗತ್ಯ ಸೂಚನೆಗಳ ಕುರಿತು ವಿವರವಾಗಿ ಮಾಹಿತಿಯನ್ನು ಹಂಚಿಕೊಂಡರು. ಟ್ರಸ್ಟಿಗಳು ದಿನೇಶ್ ನಾಯ್ಕರು ಮಾಡಿದ್ದಾರೆ. ಪ್ರತಿ ವರ್ಷದಂತೆ ವಾರ್ಷಿಕ ಹಾಲು ಹಬ್ಬ ಅಂದ್ರೆ ಮಾರಿ ಜಾತ್ರೆ ಸಮಸ್ತ ಭಟ್ಕಳ ಊರಿನ ಗ್ರಾಮ ದೇವರು ಹೌದು, ಊರಿನ ದೇವರು ಹೌದು, ಜಿಲ್ಲೆಗೂ ಸಂಬಂಧಪಟ್ಟ ದೇವರು. ಹಾಗೆ ಪಕ್ಕದ ದಕ್ಷಿಣ ಕನ್ನಡ ಭಾಗಕ್ಕೂ ಕೂಡ ಜನರು ತುಂಬಾ ನಂಬ್ತಾರೆ. ಯಾಕಂತಂದ್ರೆ ನಾವು ಕೆಲವ್ರನ್ನ ಭೇಟಿಯಾದವಾಗ ಹೇಳಿದ್ರು, ಈ ವರ್ಷವೇ ಅದು ನಮಗೆ ಗೊತ್ತಾದ್ದು. ಹಾಗಾಗಿ ವರ್ಷಂಪ್ರತಿಯ ಜಾತ್ರೆ ಇದೇ ಬರುವ ದಿನಾಂಕ 5 ಮತ್ತು 6. ಅದರ ಮಧ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮ ಮೊನ್ನೆ 28ನೇ ತಾರೀಕು 7ನೇ ತಿಂಗಳ 2026 ಪ್ರಥಮವಾಗಿ ಹುಳಿ ಅಮಟೆ ಮರವನ್ನ ಆಚಾರ್ಯರು ನಾವುಗಳು ಸೇರಿ ನೋಡ್ತೇವೆ. ನೋಡಿ ಇಂಥದ್ದೇ ಮರ ಅಂತ ಹೇಳಿಕೊಂಡು ಅದನ್ನ ಪೂಜೆ ವಿಧಾನದೊಂದಿಗೆ ಅದನ್ನ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಂದ್ರೆ ನಿನ್ನೆ ತನಕ 31ರ ತನಕ ಅದರೊಂದು ರೂಪುರೇಖೆಯನ್ನ ಅದೇ ಜಾಗದಲ್ಲಿ ರೆಡಿ ಮಾಡ್ತಾರೆ. ಯಾರು ಮರ ಕೊಟ್ಟಿರ್ತಾರೆ ಆ ಜಾಗದಲ್ಲಿ ಅದನ್ನ ತಯಾರು ಮಾಡ್ತಾರೆ. ಅದರ ನಂತರ ಸಾಯಂಕಾಲ 4:30ಕ್ಕೆ ನಿನ್ನೆ ಶುಕ್ರವಾರ ನಾವು ಕಮಿಟಿಯವರು ಹೋಗಿ ಅದನ್ನ ಅಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಅಂದ್ರೆ ಒಂದು ಉಡಿ ತುಂಬುವ ಕಾರ್ಯಕ್ರಮ ಮಾಡಿಕೊಂಡು ಮನೆಯವರನ್ನ ಮಾತಾಡಿಸ್ಕೊಂಡು ನಾವು ಅದನ್ನು ತಂದು ಮಾರಿಕಾಂಬಾ ದೇವಿಯ ಗದ್ದುಗೆ ಅಂದ್ರೆ ಮಣಕುಳಿಯ ಆಚಾರ್ಯರ ಮನೆ, ಮೂಲ ಅನಾದಿಯಿಂದ ಅವ್ರು ಮಾಡ್ತಾ ಬಂದ ಜಾಗ ಅದು, ಅಲ್ಲಿ ಗದ್ದುಗೆ ಇದೆ, ಅಲ್ಲಿ ತಂದು ನಾವು ಇಡ್ತೇವೆ. ನಿನ್ನೆ ಇವತ್ತಿಂದ ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಮಾಡಿ ಮಂಗಳವಾರ ದಿವಸ ಅಂದ್ರೆ 4ನೇ ತಾರೀಕು 8ನೇ ತಿಂಗಳ 2026 ಸಂಪೂರ್ಣವಾದ ಕೆಲಸವನ್ನ ರೆಡಿ ಆಗ್ತದೆ ಮಧ್ಯಾಹ್ನದೊಳಗಡೆ. ಅದ್ರ ನಂತರ ಗುಡಿಗಾರರು ಬಂದು ಅದಕ್ಕೆ ಬಣ್ಣವನ್ನು ಹೊಡೆದು ಬಣ್ಣ ಲೇಪನ ಮಾಡಿ ಕಂಪ್ಲೀಟ್ ಅದನ್ನ ರೆಡಿ ಮಾಡ್ತಾರೆ. ಸಂಜೆ 8 ಗಂಟೆಗೆ ರಾತ್ರಿ ಆಚಾರ್ಯ ಮನೆತನದವರು ಸುವಾಸಿನಿ ಪೂಜೆಯನ್ನ ಮಾಡಿ ರಾತ್ರಿ 10 ಗಂಟೆ ಒಳಗಡೆ ಪೂಜೆ ಪುರಸ್ಕಾರವೆಲ್ಲ ಮುಗಿತದೆ. ಮುಗಿದ ತಕ್ಷಣ ಬೆಳಿಗಿನ ಜಾವ ಅಂದ್ರೆ 5ನೇ ತಾರೀಕು 5:30ಕ್ಕೆ ನಾವು ಟ್ರಸ್ಟಿಗಳು ಎಲ್ಲರೂ ಹೋಗಿ ಮಾರಿಕಾಂಬಾ ದೇವಿಯ ಬೆಳಿಗಿನೊಂದು ಪೂಜೆ ಆಗ್ತದೆ. ಆ ಪೂಜೆ ಆದ ಮೇಲೆ ಅಲ್ಲಿಂದ ತಲೆ ಮೇಲೆ ಹೊತ್ತುಕೊಂಡು ಬಂದು ಮಾರಿಕಾಂಬಾ ದೇವಿ ಅಂದ್ರೆ ರಘುನಾಥ ರಸ್ತೆ ಬಸ್ತಿ ರೋಡ್ ಮೂಲಕ ತಂದು ಮಾರಿಕಾಂಬಾ ದೇವಿಯ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ. ಅದಾದ ಬಳಿಕ 6 ಗಂಟೆಗೆ ಜೈನ ಸಮುದಾಯದವರು ಪ್ರಥಮ ಪೂಜೆ ಅನಾದಿಯಿಂದ ನಡೆದು ಬಂದ ಪದ್ಧತಿ. ಜೈನ ಪೂಜೆ ಬೆಳಿಗ್ಗೆ 6 ಗಂಟೆಗೆ ಪ್ರಥಮ ಪೂಜೆ ಆಗ್ತದೆ. ಅದಾದ ಮೇಲೆ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಹಾಗೂ ಅವರ ಹರಕೆ ಹೊತ್ತಂಥದ್ದು ಕಾಣಿಕೆ ಇರ್ಬೋದು, ಕಣ್ಣಿರ್ಬೋದು, ಹಣ್ಣುಕಾಯಿ ಇರ್ಬೋದು, ಅವನ್ನೆಲ್ಲ ಮಾಡಲಿಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಅದಕ್ಕೆ ಅವಕಾಶ ಇದೆ. ಇಷ್ಟು ವರ್ಷ 8 ಗಂಟೆ ಇತ್ತು. ಅಂದ್ರೆ ಜನರ ಇದು ಜಾಸ್ತಿ ಆಗ್ತದೆ ಅಂತ ಹೇಳಿ ನಾವು 1 ತಾಸು ಜಾಸ್ತಿ ಮಾಡಿದ್ದೇವೆ. 9 ಗಂಟೆವರೆಗೂ ಎಲ್ಲ ಸೇವೆಗಳಿಗೆ ಭಕ್ತಾದಿಗಳಿಗೆ ಅವಕಾಶ ಉಂಟು. ಹಾಗೆ ಮಾರನೇ ದಿವಸ ಅಂದ್ರೆ 6ನೇ ತಾರೀಕು ಬೆಳಿಗ್ಗೆ 6ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೂ ಭಕ್ತಾದಿಗಳಿಗೆ
ಪೂಜೆ ಪುರಸ್ಕಾರ ಸೇವೆ ಮಾಡಲಿಕ್ಕೆ ಹರಕೆ ಕೊಡ್ಲಿಕ್ಕೆ ಪ್ರತಿಯೊಂದಕ್ಕೂ ಕಾಲಾವಕಾಶ ಗುರುವಾರ ದಿವಸ ಅಂದ್ರೆ 6ನೇ ತಾರೀಕು 4 ಗಂಟೆವರೆಗೂ ಅವಕಾಶ ಇರ್ತದೆ. ಅದಾದ ಮೇಲೆ 4:30ಕ್ಕೆ ವಿಸರ್ಜನಾ ಪೂಜೆ ಆಗ್ತದೆ. ಪ್ರಾರ್ಥನೆ ಮಹಾಪ್ರಾರ್ಥನೆ ಆಗ್ತದೆ. ಊರಿನ ಗ್ರಾಮದ ಸಲುವಾಗಿ ಊರಿನ ಸಲುವಾಗಿ ಎಲ್ಲ ಭಕ್ತರ ಸಲುವಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಪ್ರಾರ್ಥನೆ ಆದ ಮೇಲೆ ಮಹಾಪೂಜೆ ಆಗ್ತದೆ. ಮಹಾಪೂಜೆ ಆದ ನಂತರ ವಿಸರ್ಜನಾ ಪೂಜೆ ಆಗ್ತದೆ. ವಿಸರ್ಜನಾ ಪೂಜೆ ಆದ ಮೇಲೆ ಅಲ್ಲಿಂದ 4:30ಕ್ಕೆ ನಾವು ವಿಸರ್ಜನೆ ಹೊರಡುವ ದಾರಿ ಹೀಗಿದೆ. ಮೇನ್ ರೋಡು ಇಂದ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಹನುಮಾನ್ ನಗರ, ಜಾಲಿಕೋಡಿ ಬೀಚ್, ಅಲ್ಲಿ ಕನಿಷ್ಠ ಸಾಧಾರಣ ಹೆಚ್ಚು ಕಡಿಮೆ ನಾವು ಒಂದು 5:30-6 ಗಂಟೆ ಒಳಗಡೆ ರೀಚ್ ಆಗ್ತೇವೆ, ಹೋಗಿ ಮುಟ್ತೇವೆ. ಅಲ್ಲಿ ಹೋಗಿ ಮುಟ್ಟಿದ ತಕ್ಷಣ ಒಂದು ಪೂಜೆ ಆಗ್ತದೆ. ವಿಸರ್ಜನೆ ಪೂಜೆಗೂ ಅಲ್ಲೂ ಕೂಡ ಆಗ್ತದೆ. ಅಲ್ಲೂ ಕೂಡ ಹಣ್ಣು ಕಾಯಿ ಸೇವೆ ಇದೆ. ಅಲ್ಲಿ ಗ್ರಾಮದವರೆಲ್ಲ ಬರ್ತಾರೆ. ಅಲ್ಲಿಯ ಗ್ರಾಮದವ್ರ ಪದ್ಧತಿ ಇದೆ, ಬರ್ತಾರೆ. ಅದನ್ನ ಹಣ್ಣು ಕಾಯಿ ಸೇವೆನೆಲ್ಲ ಮಾಡಿ ಆದ ನಂತರ ದೇವಿಯ ವಿಸರ್ಜನಾ ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಆಗ್ತದೆ. ಅದರ ಮಧ್ಯ ಅದಾದ್ಮೇಲೆ ಅದರ ಮಧ್ಯದಲ್ಲಿ ಒಂದು ವಿಶೇಷ, ಈ ವರ್ಷ ಒಂದು ವಿಶೇಷವಾದ ಮಾಹಿತಿ ತಮ್ಮ ಮೂಲಕ ಭಕ್ತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 4ನೇ ತಾರೀಕಿನಿಂದ ಪ್ರಾರಂಭವಾಗ ಉತ್ಸವ, ಇದು ಜಾತ್ರೆ. 5 ಮತ್ತು 6 ವಿಡಿಯೋ ಅಥವಾ ಯೂಟ್ಯೂಬರ್ಸ್ ಯಾವುದೇ ಬೇಕಾದ್ರೂ ನೀವು ಇದನ್ನು ಮಾಡಬಹುದು. ಕೊನೆಯದಾಗಿ ನಾವು ಸಮುದ್ರ ಜಾಲಿಕೋಡಿ ಬೀಚ್ ಅಲ್ಲಿ ದೇವಿಯ ಒಂದು ವಿಸರ್ಜನೆ ಪೂಜೆ ಆಗ್ತದೆ. ಅಲ್ಲಿಯ ತನಕ ಮಾತ್ರ ಸೀಮಿತ ಇರಬೇಕು. ಅದರ ನಂತರದ ಯಾವುದೋ ಒಂದು ವಿಡಿಯೋವನ್ನು ಮಾಡಬಾರ್ದಾಗಿ ಸಮಸ್ತ ಭಟ್ಕಳ ಜನರಿಗೆ ನಾವು ಮಾರಿಕಾಂಬಾ ಆಡಳಿತ ಮಂಡಳಿ ಪರವಾಗಿ ಇದನ್ನ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಅದನ್ನ ಮಾಡಬಾರ್ದಾಗಿ ಪುನಃ ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಅದರ ಇದು ಕಾರ್ಯಕ್ರಮನೇ ಬೇರೆ ಇದೆ, ಹಾಗಾಗಿ ಅದನ್ನ ಅಷ್ಟಕ್ಕೆ ಸೀಮಿತವಾಗಿರ್ಬೇಕಂತ ತಮ್ಮ ಮೂಲಕ ಭಕ್ತರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಿಷ್ಟರಲ್ಲಿ ನಮ್ಮ ಮಾರಿಕಾಂಬಾ ದೇವಿಯ ಜಾತ್ರೆ ಸಂಪನ್ನ ಆಗ್ತದೆ. ಈ ಸಲ 2026 ಜಾತ್ರೆ ಇಲ್ಲಿಗೆ ಸಂಪನ್ನ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.